ಎಲ್ಲರಿಗೂ ಸಂಗತದ ವಿಷಯಕ್ಕೆ ಸ್ವಾಗತ. ಇಂದಿನ ಸಂಗತದ ವಿಷಯ ವೈಕುಂಠ ಏಕಾದಶಿ, ದೈವತ್ವದ ಬಾಗಿಲು. ವೈಕುಂಠ ಎನ್ನುವುದು ಮಹಾವಿಷ್ಣುವಿನ ನೆಲೆ. ವೈಕುಂಠ ಏಕಾದಶಿ ಎಂದು ವಿಷ್ಣುವಿನ ಈ ಮನೆಯ ಬಾಗಿಲು ಮುಕ್ತವಾಗಿ ಎಲ್ಲರಿಗೂ ತೆರೆದಿರುತ್ತದಂತೆ. ವಿಷ್ಣುವಿನ ಧಾಮವನ್ನು ನಮ್ಮ ಮನೆಯನ್ನಾಗಿಸಿಕೊಳ್ಳಬಲ್ಲಂಥ ಅವಕಾಶ ಒದಗಿಸುವ ಪುಣ್ಯ ದಿನವಿದು. ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿದ್ದಾನೆ ವಿಷ್ಣು. ಎಲ್ಲೆಲ್ಲೂ ವ್ಯಾಪಕವಾಗಿರುವವನೇ ವಿಷ್ಣು. ಎಲ್ಲೆಲ್ಲೂ ಇದ್ದಾನೆ ಎಂದರೆ ವೈಕುಂಠವನ್ನು ಮಾತ್ರವೇ ಅವನು ತಾಣ ಎಂದು ಏಕಾದರೂ ಹೇಳಲಾಗುತ್ತದೆ. ವೈಕುಂಠ ಎಂದರೆ ಯಾವುದೇ ಓರೆ ಕೋರೆಗಳಿಲ್ಲದ್ದು, ತೊಂದರೆ ತಾಪತ್ರಯಗಳು ಇಲ್ಲದ್ದು ಎಂದು. ಆಗ ವೈಕುಂಠ ಎನ್ನುವುದು ಯಾವುದೋ ಒಂದು ನಿರ್ದಿಷ್ಟ ಸ್ಥಳವಲ್ಲ, ಎಲ್ಲೆಲ್ಲೂ ಇರಬಹುದಾದ ಸ್ಥಳ ಎಂದಾಗುತ್ತದೆ. ಎಲ್ಲಿ ನೆಮ್ಮದಿ, ಸುಖ, ಸಂತೋಷಗಳು ಪ್ರಾಪ್ತಿಯಾಗುತ್ತವೆಯೋ ಅದೇ ವೈಕುಂಠ. ಅಂದರೆ ವಿಷ್ಣು ಎಲ್ಲೆಲ್ಲೂ ಇದ್ದಾನೆ ಎಂದರ್ಥ. ಭಾರತೀಯ ಹಬ್ಬ ಹರಿದಿನಗಳ ಉದ್ದೇಶ ನಮ್ಮ ಸುಂದರ ಜೀವನವನ್ನು ಸುಖಮಯವನ್ನಾಗಿ ಮಾಡಿಕೊಳ್ಳುವ ಕಡೆಗೆ ನಮ್ಮ ಬುದ್ಧಿ ಭಾವಗಳನ್ನು ಸಿದ್ಧಗೊಳಿಸುವುದು. ಈ ತಾತ್ವಿಕತೆಯನ್ನು ವೈಕುಂಠ ಏಕಾದಶಿ ಆಚರಣೆಯಲ್ಲೂ ಕಾಣಬಹುದು. ನಾವು ಎಲ್ಲಿ ಸುಖವಾಗಿರಬಲ್ಲೆವೋ, ಎಲ್ಲಿ ಯಾವುದೇ ವಿಧದ ತೊಂದರೆಗಳು ಇಲ್ಲವೋ ಅಲ್ಲಿ ತಾನೇ ಈ ವೈಕುಂಠ ಅಂಥ ಸ್ಥಾನ. ಅಲ್ಲಿ ಏಕಾದರೂ ಇಂಥ ಸುಖ ನೆಲೆಸಿದೆ ಎಂದರೆ ಅಲ್ಲಿ ವಿಷ್ಣು ಇದ್ದಾನೆ ಎಂದರೆ ಅದು ದೈವದ ನೆಲೆ ಎಂಬ ಕಾರಣದಿಂದ. ದೈವತ್ವ ಎನ್ನುವುದು ಕೂಡ ನಮ್ಮ ಅಂತರಂಗದ ಬೆಳಕು ತಾನೇ. ಎಲ್ಲಿ ಜಡತೆ, ಸೋಮಾರಿತನ, ಕೆಟ್ಟತನದಂತಹ ರಾಕ್ಷಸ ಪ್ರವೃತ್ತಿಗಳು ಇರುತ್ತವೋ ಅಲ್ಲಿ ದೈವತ್ವ ನೆಲೆಸುವುದಿಲ್ಲ. ಕತ್ತಲನ್ನು ಓಡಿಸಲು ಬೆಳಕನ್ನು ಅಲ್ಲಿಗೆ ತಂದರೆ ಸಾಕು. ಇನ್ನೊಂದು ಪ್ರತ್ಯೇಕ ಸಾಧನ ಬೇಕಿಲ್ಲವಷ್ಟೇ. ದೈವತ್ವದ ಗುಣವೇ ಬೆಳಕು. ನಮ್ಮ ಅಂತರಂಗದಲ್ಲಿ ನೆಮ್ಮದಿಯ ಬೆಳಕನ್ನು ತುಂಬಿಕೊಂಡಾಗ, ಒಡಲಲ್ಲಿ ಒಳತಿಗೆ ನೆಲೆ ಕಲ್ಪಿಸಿದಾಗ, ಬದುಕಿಗೆ ಕ್ರಿಯಾಶೀಲತೆಯನ್ನು ಕಲ್ಪಿಸಿದಾಗ ನಮ್ಮಲ್ಲಿ ದೈವತ್ವ ನೆಲೆಸಿತು ಎಂದು ಅರ್ಥ. ಎಲ್ಲೆಲ್ಲೂ ಇರುವ ವಿಷ್ಣು ಈಗ ನಮ್ಮಲ್ಲೂ ಇದ್ದಾನೆ ಎಂಬ ಅರಿವು ನಮ್ಮಲ್ಲಿ ಆಗ ಮೂಡುವುದು. ವಿಷ್ಣು ಇದ್ದಾನೆ ಎಂದರೆ ಅದು ವೈಕುಂಠ ಆಗಿರಲೇಬೇಕಲ್ಲ. ನಮ್ಮ ಈ ಜಗತ್ತೇ ನಾವಿರುವ ತಾಣವೇ ಆ ಕ್ಷಣ ನಮಗೆ ವೈಕುಂಠವಾಗಿ ಒದಗಿರುತ್ತದೆ. ಇಂತಹ ಅರಿವನ್ನು ನೆನಪಿಸುತ್ತದೆ ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿ ಎಂದು ಶ್ರದ್ಧಾಳುಗಳು ವೆಂಕಟೇಶ್ವರನ ದೇವಾಲಯಕ್ಕೆ ಹೋಗಿ ಬರುವುದು ವಾಡಿಕೆ. ಹೀಗಾಗಿ ಜೀವನದಲ್ಲಿ ನಮಗೆ ಒದಗಿರುವ ಸಂಕಟಗಳನ್ನು ದೂರ ಮಾಡಿಕೊಂಡು ನೆಮ್ಮದಿಯ ಬೆಳಕನ್ನು ತುಂಬಿಕೊಳ್ಳಬೇಕೆಂಬ ತುಡಿತದಲ್ಲಿ ಸಿದ್ಧಗೊಂಡ ಆರಾಧನೆಯ ಸಂಕೇತವೇ ವೈಕುಂಠ ಏಕಾದಶಿಯ ಆಚರಣೆ ಎನ್ನುವುದು ಇಂದಿನ ಸಂಗತದ ವಿಶೇಷ. ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ. ನಮಸ್ತೆ, ನಾನು ನಿಮ್ಮ ಶ್ರೀಕಂಠೇಶ್, ಪರಿಸರ ಪ್ರಿಯ, ಮೈಸೂರು. ಕೇಳಿದ್ದಕ್ಕೆ ಧನ್ಯವಾದಗಳು.